ಇವತ್ತು ಹುಣಸೆಹಣ್ಣು ಪೇಸ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಬಿಸಿನೀರಲ್ಲಿ ಹುಣಸೆಹಣ್ಣು ಒಂಚೂರು ಉಪ್ಪು ಹಾಕಿ ನೆನೆಸಿಡಬೇಕು ಒಂದು 2 ಅವರ್ಸು. ಈ ಥರ ಮೆತ್ತಗಾಗತ್ತೆ. ಇವಾಗ ಮಿಕ್ಸಿಗೆ ಹಾಕಿ ತೋರಿಸ್ತೀನಿ. ನೋಡಿ, ಈ ಥರ ಜಲ್ಲಡಿ ಇರ್ಬೋದು, ಮತ್ತು ಇನ್ನೊಂದು ಥರ ಜಲ್ಲಡಿ ಹಿಡಿಯೋದಿರುತ್ತಲ್ಲ ಅದನ್ನು ಹಾಕ್ಬೋದು. ನಾನು ಜಲ್ಲಡಿಲಿ ಪಾತ್ರೆ ಕರೆಕ್ಟಾಗಿರುತ್ತೆ ಅಂತ ಜಲ್ಲಡಿ ಇಟ್ಟಿದ್ದೀನಿ. ಅದೇ ಕಣ್ಣು ದೊಡ್ಡದಾಗಿರಬೇಕು. ಇವಾಗ ಇದರೊಳಗೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಇದು ಮಾಡಿದ್ದೀನಿ. ಇವಾಗ ಇನ್ನೂ ಬರುತ್ತೆ ನೋಡಿ, ಈ ಥರ ಕಸ ಎಲ್ಲ ಬರುತ್ತೆ. ಇವಾಗ ನೋಡಿ, ನೀಟಾಗಿ ಈ ಥರ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ತೋರಿಸ್ತೀನಿ. ಚಾಕ್ಲೇಟ್ ಸಿರಪ್ ಥರ ಇದೆ ಆಂಟಿ. 1/4 kg ಅಷ್ಟು ಹುಣಸೆಹಣ್ಣು ಪೇಸ್ಟ್ ಇದು. ನೋಡಿ ನೋಡಿ, ಬಾಣಲಿಲಿ ಈ ಥರ ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ 1/4 kg ಅಷ್ಟಿದೆ. 2 ಸೌಟು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. 2 ಸೌಟು ಉಪ್ಪು. ನೆಕ್ಸ್ಟ್ ಅರಿಶಿನ 2 ಸ್ಪೂನು, ಮತ್ತು ಎಣ್ಣೆ ಸ್ವಲ್ಪ ಎಣ್ಣೆ, ಒಂಚೂರು ಬೆಲ್ಲ, ಇಷ್ಟು ಹಾಕಿ ಕುದಿಸೋದು. ಇದು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಅಷ್ಟು ಕುದಿಬೇಕು ಚೆನ್ನಾಗಿ. ಮೊದಲನೇ ದಿವಸ ಒಂದಷ್ಟು ಹೊತ್ತು ಟೈಮ್ 1 ಗಂಟೆ ನಾವು ವೇಸ್ಟ್ ಮಾಡಿಕೊಂಡ್ರೆ 1 ವರ್ಷದವರೆಗೂ ಇದು ಇಟ್ಕೊಂಡು ಫ್ರಿಡ್ಜಲ್ಲಿ ದಿನ ಇದು ಚಟ್ನಿಗೆ, ಚಿತ್ರಾನ್ನಕ್ಕೆ, ಹುಳಿ ಸಾರು ಮತ್ತು ಎಲ್ಲ ನೀವು ಪಲ್ಯಗಳಿಗೆ ಏನೇನು ಹಾಕ್ಕೊತೀರೋ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಆ ಥರ ನಾನು ಈ ಥರ ಮಾಡಿ ಇಟ್ಕೊತೀನಿ. ಇವಾಗ ಎಲ್ಲರೂ ಕೆಲಸಗಳಿಗೆ ಹೋಗೋದ್ರಿಂದ ಇಂಥವು ಮಾಡಿ ಇಟ್ಕೊಂಡ್ರೆ ಸುಲಭ ಆಗುತ್ತೆ. ಅದಕ್ಕೆ ತೋರಿಸ್ತಾ ಇದ್ದೀನಿ. ಅರ್ಧ ಗಂಟೆ ಆದಮೇಲೆ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಆಗಿದೆ. ತಣ್ಣಗೆ ಆದಮೇಲೆ ಸ್ಟೋರ್ ಮಾಡ್ತೀನಿ.